ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿನ ಬಂದು ಸೋಮವಾರ ಆಗಿದೆ. ಸೋಮವಾರ ಅಂದರೆ ಎಲ್ಲರಿಗೂ ಒಂದು ಆ್ಯಕ್ಟಿವ್ ಆಗಿರೋ ದಿನ ಅಂತ ಅಂದ್ಕೊಳ್ಬೋದು. ಯಾಕಂದರೆ ಭಾನುವಾರ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿರ್ತೀವಿ, ನಿಧಾನಕ್ಕೆ ಕೆಲಸ ಮಾಡ್ಕೊಂಡಿರ್ತೀವಿ ರಜೆ ಇರೋ ಕಾರಣಕ್ಕೆ. ಬಟ್ ಸೋಮವಾರ ಅಂದರೆ ಸ್ಕೂಲ್ ಇದೆ, ಆಫೀಸ್ ಇದೆ ಎಲ್ಲ ಅಂತ ಅಂದ್ಕೊಂಡು ಪಟ ಅಂತ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇವತ್ತು ಸೋಮವಾರ ಆಗಿರೋದ್ರಿಂದ ನನಗೆ ಇನ್ನೊಂದೇನಪ್ಪ ಅಂದರೆ, ಸೋಮವಾರ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನನ್ನ ಮನೆ ಪೂಜೆ ಮಾಡೋದು ವಾರ. ಅದು ಇನ್ನು ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡಲೇಬೇಕಾಗಿರೋ ದಿನ. ಯಾಕಂದರೆ ಭಾನುವಾರ ನಾನ್ ವೆಜ್ ಮಾಡೇ ಇರ್ತೀವಿ. ಅದಕ್ಕೋಸ್ಕರ ಈಗ ನಾನು ಸೋಮವಾರ ಆಗಿರೋದ್ರಿಂದ ಎಲ್ಲ ಬೆಳಗ್ಗೆಯಿಂದನೂ ಒಂದು ಕಡೆಯಿಂದನೂ ಪೂರ್ತಿಯಾಗಿ ಮನೆ ಕ್ಲೀನ್ ಮಾಡಿಕೊಂಡೆ. ಅದಕ್ಕೆ ಅಂದ್ಬಿಟ್ಟು ಈಸಿಯಾಗಿರೋ ನಾಷ್ಟನ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಹಿಂದಿನ ದಿನವೇ ಇಡ್ಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ಬೇರೆ ಕೆಲಸ ಮಾಡ್ತಾಯಿದ್ದೆ, ಈ ಕಡೆ ತಿಂಡಿಗೆ 1 ಅವರ್ ಟೈಮ್ ಆಗೋಗ್ಬಿಡುತ್ತೆ. ಅಂದರೆ ತಿಂಡಿ ಮಾಡೋದು 1/2 ಅವರ್ ಆದ್ರೂ ಕ್ಲೀನ್ ಮಾಡೋದು, ರೆಡಿ ಮಾಡೋದು, ಪ್ಯಾಕಿಂಗು ಅದು ಇದು ಅನ್ನೋದಕ್ಕೆ 1 ಅವರ್ ಆಗೋಗುತ್ತೆ. ಈ ಕಡೆ ಇಡ್ಲಿ ಮಾಡಿಕೊಂಡು ಸಾಂಬಾರು ಮಾಡಿಬಿಡೋಣ. ಸಾಂಬಾರು ಕೂಡ ಇಡ್ಲಿಗೂ ಆಗುತ್ತೆ, ಇವತ್ತು ಅನ್ನಕ್ಕೂ ಆಗುತ್ತೆ ಅಂದ್ಕೊಂಡು ಎರಡಕ್ಕೂ ಸೇರಿ ಒಂದೇ ಥರ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಅಷ್ಟೇ, ಸಾಂಬಾರು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ನನಗೆ ಮಾಡಬೇಕಾದ್ರೆ ಯಾವ ಥರ ಬರುತ್ತೋ ಅಂದರೆ ನಾರ್ಮಲಾಗಿ ಮಾಡ್ತಾನೆ ಇದ್ದೆ ಈ ಸಾಂಬಾರನ್ನ. ಬಟ್ ಇಡ್ಲಿಗೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಇಡ್ಲಿಗಂತೂ ಸಖತ್ ಕಾಂಬಿನೇಷನ್ ಆಗಿತ್ತು. ಎಲ್ಲರೂ ಅಷ್ಟೇ 1-2 ಇಡ್ಲಿ ತಿನ್ನೋರು ಇವತ್ತು 3-4 ಇಡ್ಲಿ ತಿಂದೋಗಿದ್ದಾರೆ. ಹಾಗೆಯೇ ಇಡ್ಲಿ ಕೂಡ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಕ್ಲೀನಿಂಗ್ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರು ಕ್ಲೀನ್ ಮಾಡ್ಕೊಳ್ತಾ ಇರೋ ಅಷ್ಟರಲ್ಲಿ ನಾನು ಈ ಕಡೆ ತಿಂಡಿ ಆಗಲಿ, ಮಕ್ಕಳಿಗೆ ಬಾಕ್ಸ್ ಪ್ಯಾಕಿಂಗ್ ಆಗಲಿ ಎಲ್ಲನೂ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂದರೆ, ತುಂಬ ಜನ ನಾನು ಹಿಂದಿನ ಬ್ಲಾಗಲ್ಲಿ ಹೇಳೇ ಇದ್ದೀನಿ, ನಾನು ಇದು ಯೂಟ್ಯೂಬ್ ಮ್ಯೂಸಿಕ್ ಸ್ಟಾರ್ಟಿಂಗ್ ಮ್ಯೂಸಿಕ್ ಬರುತ್ತಲ್ಲ ಅದು ಯಾವ ಥರ ಹಾಕೋದು ಅಂತ. ನನ್ನ ವ್ಲಾಗ್ನ ನೋಡ್ದಿರಾನೆ ಪ್ರತಿಯೊಂದು ವ್ಲಾಗಲ್ಲೂ ಅಷ್ಟೇ, ಪ್ರತಿಯೊಂದು ವಿಡಿಯೋದಲ್ಲೂ ಕಮೆಂಟ್ ಆಗ್ತಾ ಇರ್ತೀರ ಹೊಸಬ್ರು. ಅದೂ ಯಾವ ಥರ ಮ್ಯೂಸಿಕ್ ಇದೆ, ಯಾವ ಥರ ಮ್ಯೂಸಿಕ್ ಹಾಕ್ತೀರಾ, ಎಲ್ಲಿಂದ ತೊಗೊಳ್ತೀರಾ ಅಂತ ನಾನು ಕ್ಲೀನಾಗಿ ತುಂಬ ವಿಡಿಯೋಸಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ. ಆದ್ರೂ ಕೆಲವರಿಗೆ ಅರ್ಥ ಆಗ್ತಾಯಿಲ್ಲ. ಆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಹೋದರೆ ನಿಮಗೆ ಪ್ರತಿ ವಿಡಿಯೋದಲ್ಲೂ ಇದೇನೇ ಹೇಳ್ತಾ ಇದ್ದಾರೆ, ಇನ್ನು ಬೇರೆ ವಿಷಯನೇ ಟಾಪಿಕೇ ಇಲ್ಲ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಆದಷ್ಟು ನನ್ನ ಹಿಂದಿನ ವ್ಲಾಗಲ್ಲಿ ಕೆಲವೊಂದು ವಿಡಿಯೋಸ್ ನೋಡಿ, ಅದರಲ್ಲಿ ನಾನು ಕಂಪ್ಲೀಟಾಗಿ ನನ್ನ ಮ್ಯೂಸಿಕ್ ಯಾವ ಥರ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಅಲ್ಲೂ ಸಿಗಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಕೆಲವೊಂದು ಯೂಟ್ಯೂಬರ್ಸೇ ಮಾಡಿದ್ದಾರೆ, ಅವ್ರ ಹತ್ರನೂ ನೀವು ಸರ್ಚ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅವರು ಕ್ಲಿಯರಾಗಿ ವಿಡಿಯೋ ಮಾಡಿ ಹೇಳಿದ್ದಾರೆ. ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರಂತೂ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ವಿಡಿಯೋಸಲ್ಲಿ ನಾನು ಆದರೂ ತೋರಿಸಿದ್ದೀನಿ. ಈಗ ರ್ಯಾಂಡಮಾಗಿ ಹೇಳ್ತೀನಿ. ಏನಿಲ್ಲ, ಬೇಳೆ, ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕೂಗಿಸ್ಕೊಳ್ತೀನಿ ಒಂದು 3-4 ಕೂಗಷ್ಟೇ. ಹಾಗೆಯೇ ಟೊಮೆಟೊ ಬಂದು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಇದು ಚೆನ್ನಾಗಿ ಕೂಗಿದ ನಂತರ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು, ಇದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು. ಬಟ್ ನಾನು ಈರುಳ್ಳಿ ಹಾಕ್ಕೊಳ್ಳಿಲ್ಲ. ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಈ ಸ್ಮ್ಯಾಶ್ ಮಾಡಿರೋ ಸಾಂಬಾರು ಹಾಕ್ಕೊಂಡು, ಅದಕ್ಕೆ ನೀರಿನ ಗಟ್ಟಿ ಬೇಕಾ ಮೀಡಿಯಮ್ ಆಗಬೇಕಾ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 4-5 ಕುದಿ ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು 2 ಕುದಿ ಕುದಿಸ್ಕೊಂಡ್ರೆ ಆಯಿತು. ಸಾಂಬಾರು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ರೈಸ್ಗೆ ತುಂಬ ಚೆನ್ನಾಗಿತ್ತು, ಬಟ್ ಇಡ್ಲಿಗೂ ಅಷ್ಟೇ ಚೆನ್ನಾಗಿತ್ತು. ಒಂದ್ಸಲಿ ಟ್ರೈ ಮಾಡಿ, ತುಂಬ ಬೇಗನೆ ಆಗುತ್ತೆ. ಇಡ್ಲಿಗೆ ಯಾವಾಗಲೂ ಚಟ್ನಿ ಮತ್ತು ಬೇರೆ ಥರ ಸಾಂಬಾರೆಲ್ಲ ಟ್ರೈ ಮಾಡೇ ಇರ್ತೀರ, ಬಟ್ ಈ ಥರ ಸಾಂಬಾರು ಕೂಡ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು. ಇಡ್ಲಿ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು. ಹಾಗೆ ತಿಂಡಿ ಎಲ್ಲ ಕೊಟ್ಟು ಹುಡುಗರನ್ನ ಸ್ಕೂಲಿಗೆ ಕಳಿಸಿದ ನಂತರ ಈಚೆ ಅಂತೂ ಗುಲಾಬಿ ಹೂವು ತುಂಬ ಚೆನ್ನಾಗಿ ಹರಳಿದೆ. ಅದು ಹೆಂಗೆ ಹೋಗ್ತಾ ಇದೆ ಅಂದರೆ ಬೆಳ್ಕೊಂಡು ಉದ್ದುದಕ್ಕೆ ಹೋಗ್ತಾನೆ ಇದೆ ಗಿಡ. ಇನ್ನು ಹೂವು ಒಂದ್ಸಲಿ ಕಟ್ ಮಾಡ್ಕೊಂಡಿದ ನಂತರ ಗಿಡ ಕೂಡ ಪೂರ್ತಿಯಾಗಿ ಕಟ್ ಮಾಡಿಬಿಡ್ತೀನಿ. ಆವಾಗ ಚಿಗುರು ಹೊಡಿಯೋಕ್ಕೆ ಚೆನ್ನಾಗಿ ಈಸಿಯಾಗಿ ಬೆಳ್ಕೊಳ್ಳುತ್ತೆ. ಹಾಗೆಯೇ ಇನ್ನು ಕೆಲವೊಂದು ಪಾಟ್ಗಳಲ್ಲಿ ಚಿಕ್ಕ ಗುಲಾಬಿ ಹೂವು ಕೂಡ ಬಿಟ್ಟಿತ್ತು. ಹಾಗೆ ಎಲ್ಲ ಕ್ಲೀನ್ ಆಗಿದ ನಂತರ ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಿಧಾನಕ್ಕೆ ವಾರ ಮಾಡ್ಕೊಳ್ಳೋಣ. ಇನ್ನು ನಾಳೆ ಬಂದು ಪೌರ್ಣಮಿ ಇರೋದ್ರಿಂದ ಇವತ್ತು ಕ್ಲೀನಾಗಿ ನಿಧಾನಕ್ಕೆ ಸಂಜೆ ಪೂಜೆ ಮಾಡಿದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೈಮ್ ಬಂದು ಆಲ್ರೆಡಿ 9:30 ಆಗಿದೆ. ನಾನು ಆಲ್ಮೋಸ್ಟ್ ವಾರದ ಟೈಮಲ್ಲಿ
ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಕೊಳ್ತಾ ಇದ್ದೆ. ಬಟ್ ಇವತ್ತು ಯಾಕೋ ಆಗಲಿಲ್ಲ. ಹಾಗೆ ಮಳೆ ಬರೋ ಥರನೂ ಇತ್ತು. ಸ್ವಲ್ಪ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಇನ್ನು ಬಾಗಿಲಿಗೆ ಅರಿಶಿನ ಕುಂಕುಮನೂ ಇಟ್ಟಿಲ್ಲ. ಇನ್ನು ಸಂಜೆ ಮೇಲೆ ಇವತ್ತು ಹಾಕ್ಬಿಡೋಣ ರಂಗೋಲಿ, ಯಾಕಂದರೆ ಇಷ್ಟೊತ್ತಿಗೆ ಟೈಮ್ ಆಗೋಯ್ತು. ಇವಾಗ ರಂಗೋಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಿಧಾನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು 10 ಗಂಟೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಹಂಗೂ ಹಿಂಗೂ ಸ್ವಲ್ಪ ಬೇರೆ ಕೆಲಸ ಅದು ಇದು ಅನ್ನೋಷ್ಟರಲ್ಲೇ ಆಗೋಯ್ತು. ಇನ್ನು ವಾರದ ದಿನ ಅಂತೂ ನಾನು ಕಂಪಲ್ಸರಿ ಕೆಲವೊಂದು ರೊಟೀನ್ ಅಂತೂ ಇದ್ದೇ ಇರುತ್ತೆ. ಇನ್ನು ಬೆಡ್ಶೀಟ್ಗಳು ತೆಗೆಯೋದು ಮತ್ತು ಬಾತ್ರೂಮ್ ಕ್ಲೀನ್ ಮಾಡೋದು ಪ್ರತಿ ವಾರನೂ ಅಷ್ಟೇ, ನನಗೆ ಇದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಇದೆಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಆನಂತರ ಈಗ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಬೇಗ ಮಾಡಿ ಇನ್ನೇನು ಟೈಮ್ ಆಗೋಯ್ತು. ಇನ್ನು ಬೇಗ ಮಾಡಿನೂ ಯೂಸ್ ಇಲ್ಲ. ಇನ್ನು ಎಷ್ಟೇ ಬೇಗ ಮಾಡ್ಕೊಳ್ತೀನಿ ಅಂದ್ರೂ 12 ಗಂಟೆ ದಾಟೇ ಬಿಡುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಮಾಡಿಕೊಂಡೆ. ಇದನ್ನು ನಾನು ನಿಧಾನಕ್ಕೆ ಮಾಡ್ಕೊಂಡು ಎಷ್ಟೊತ್ತಾಯಿತು ಗೊತ್ತಾ? 3 ಗಂಟೆ ಹಾಗೆ ಹೋಯಿತು. ಅಷ್ಟು ಸ್ಲೋ ಆಗಿ ಅಷ್ಟು ಕ್ಲೀನಾಗಿ ಇವತ್ತು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ. ಇನ್ನು ಅರಿಶಿನ ಕುಂಕುಮ ಎಲ್ಲ ಇರುತ್ತಲ್ಲ ಬಟ್ಲಲ್ಲಿ, ಅದನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನು ಈ ಅಕ್ಕಿ ಬಂದುಬಿಟ್ಟು ಕಳಶದ ಕೆಳಗಡೆ ಇಟ್ಟಿರ್ತೀವಲ್ಲ, ಅಕ್ಕಿನ ನಾನು ಯಾವುದನ್ನ ಸ್ವೀಟ್ ಮಾಡಬೇಕಾದ್ರೆ ಇಲ್ಲಾಂದರೆ ನಾರ್ಮಲಾಗಿ ವೆಜ್ ಅಡುಗೆ ಮಾಡ್ತೀವಲ್ಲ ಆ ಟೈಮಲ್ಲಿ ರೈಸ್ ಮಾಡ್ಕೊಂಬಿಡ್ತೀನಿ. ಯಾವಾಗಲೂ ಸ್ವೀಟ್ ಮಾಡೋದು ತುಂಬ ಅಪರೂಪನೇ, ಬಟ್ ರೈಸ್ ಮಾಡ್ಕೊಳ್ಳೋವಾಗ ಅದನ್ನು ಯೂಸ್ ಮಾಡ್ಕೊಂಬಿಡ್ತೀನಿ. ಆವಾಗ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂದರೆ ಹಾಗೆ ಇಟ್ಟು ಕೆಲವೊಂದು ಸಲ ನಾನು ಫಸ್ಟ್ ಏನು ಮಾಡಿಬಿಡ್ತಾ ಇದ್ದೆ ಅಂದರೆ ಹಾಗೆ ಇಟ್ಟು ಕೆಲವೊಂದು ಹುಳ ಎಲ್ಲ ಬರೋ ಥರ ಆಗೋಗ್ಬಿಡ್ತಾಯಿತ್ತು. ಯಾಕಂದರೆ ಸ್ವೀಟ್ ಮಾಡೋಣ ಅಂತ ಯಾರು ಸ್ವೀಟ್ ಬೇಡ ಅಂತಲೇ ಇರ್ತಾಯಿದ್ರಲ್ವ, ಸ್ವೀಟ್ ತಿನ್ನೋದು ಕಮ್ಮಿನೇ. ಅದಕ್ಕೋಸ್ಕರ ಈಗೀಗ ನಾನೇನು ಮಾಡಿಬಿಡ್ತೀನಿ, ರೈಸ್ ಮಾಡ್ಕೊಂಬಿಡ್ತೀನಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಅದೇ ಅಂದ್ಕೊಂಡಿರ್ತೀರ, ಕಳಶದ ಅಕ್ಕಿಯಲ್ಲಿ ಸ್ವೀಟೇ ಮಾಡ್ಕೊಳ್ಬೇಕು, ಇನ್ನೇನು ಮಾಡ್ಕೊಳಕ್ಕಾಗಲ್ಲ ಅಂತ. ಏನಿಲ್ಲ, ವೆಜ್ ಅಡುಗೆ ಮಾಡಬೇಕಾದ್ರೆ ನೀವು ಅನ್ನ ಮಾಡುವಾಗ ಅದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು ಇದನ್ನೇ ಹೇಳಿದ್ದು. ಈಗ ದೇವ್ರ ಸಾಮಾನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ತೊಳೆದೆ, ಆದರೆ ವಿಡಿಯೋ ಮಾತ್ರ ಫಾಸ್ಟಲ್ಲಿ ಇಟ್ಟಿದ್ದೀನಿ ಅಷ್ಟೇ. ನಿಮಗೆ ಇದನ್ನು ನಿಧಾನಕ್ಕೆ ಸ್ಲೋ ಮೋಷನಲ್ಲಿ ತೋರಿಸಿದ್ರೆ ನಿಮಗೆ ಬೇಜಾರಾಗೋಗ್ಬಿಡುತ್ತೆ ಅಂದ್ಬಿಟ್ಟು ಹಾಗೆಯೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಇನ್ನು ದೇವ್ರ ಸಾಮಾನು ತೊಳೆಯುವಾಗ ನಿಮ್ಮ ಹತ್ರ ಒಂದೆರಡು ವಿಷಯ ಮಾತಾಡಬೇಕಾಗಿತ್ತು. ಯಾಕಂದರೆ ಕೆಲವೊಬ್ಬೊಬ್ಬರು ಕೇಳ್ತಾ ಇದ್ರಿ ಕೆಲವೊಂದು ವಿಷಯಗಳ್ನ. ಏನಪ್ಪ ಅಂದರೆ, ಮೊದಲನೇ ಕ್ವಶನ್ ಬಂದುಬಿಟ್ಟು ಕೆಲವ್ರು ಕೇಳಿದ್ರಿ, ಡೈನಿಂಗ್ ಟೇಬಲ್ ಕವರ್ ಹಾಕಿದ್ದೀರಲ್ಲ ಅದು ಎಲ್ಲಿ ತೊಗೊಂಡಿದ್ದೀರಾ ಅಂದ್ಬಿಟ್ಟು. ನಾನು ಮೀಶೋದಲ್ಲಿ ತೊಗೊಂಡಿರೋದು. ಅದೇನಿಲ್ಲ, ಒಂದು 450ಗೆಲ್ಲ ಸಿಗುತ್ತೆ. ಕಲರ್ಸ್ ಇನ್ನೂ ತುಂಬ ಚೆನ್ನಾಗಿದೆ ಕಲರು. ಲಿಂಕ್ ಕಳಿಸಿ ಅಂತ ಕೇಳ್ತೀರಾ, ಬಟ್ ಯೂಟ್ಯೂಬಲ್ಲಿ ಲಿಂಕ್ ಕಳ್ಸೋದಕ್ಕಾಗಲ್ಲ. ಯಾಕಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು ಅಷ್ಟೇ. ಯೂಟ್ಯೂಬಲ್ಲಿ ಲಿಂಕ್ ನಿಮಗೆ ಕಮೆಂಟಲ್ಲಿ ಕಳಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಕಮೆಂಟಲ್ಲಿ ಕಳಿಸಿಲ್ಲ. ಇನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಇನ್ನೊಂದೇನಪ್ಪ ಅಂದರೆ, ತುಂಬ ಜನ ಕೇಳ್ತಾ ಇದ್ದೀರಾ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೆ ಆಗಲ್ಲ, ಮತ್ತು ಬೇಗ ಎದ್ರೂ ಬೇಗನೆ ಕೆಲಸ ಆಗಲ್ಲ ಅಂತ ಕೇಳ್ತಾ ಇದ್ದೀರಾ. ಏನೂ ಇಲ್ಲ, ಇದಕ್ಕೆ ಸಿಂಪಲ್ಲಾಗಿ ಒಂದು ಟಿಪ್ ಹೇಳ್ತೀನಿ ಕೇಳಿ. ಸಂಜೆ ಹೊತ್ತು ಅಂದರೆ ನೀವು ಊಟ ಬೇಗನೆ ಮುಗಿಸ್ಕೊಳ್ಳಿ. ಅಂದರೆ ಒಂದು 8 ಗಂಟೆಗೆಲ್ಲ ಊಟ ಮುಗಿಸ್ಕೊಳ್ಳಿ ಸಂಜೆ ಹೊತ್ತು. ರಾತ್ರಿ 8 ಗಂಟೆಗೆಲ್ಲ ಊಟ ಮುಗ್ದಿದ ನಂತರ ಬೇಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳಿ. 1/2 ಅವರ್ ಅಷ್ಟೇ ಅಡುಗೆ ಮನೆ ಕ್ಲೀನ್ ಮಾಡೋದು. ಇನ್ನು ನೀವು 5 ಗಂಟೆಗೆ ಎದ್ದೇಳಬೇಕು ಅಂತ ಏನಿಲ್ಲ, ಯಾಕಂದರೆ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊಂಡಿದ ನಂತರ ಇನ್ನೇನು ಮಲ್ಕೊಳ್ತೀವಿ, ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ತೀರಾ, ಆ ಥರ ಎಲ್ಲ ಇದ್ದೇ ಇರುತ್ತಲ್ಲ. ಇನ್ನು ಸೋಫಾ ಆಗಲಿ, ಹಾಲಲ್ಲಿ ಏನೇನೋ ಒಂದು ಕೆಲವೊಂದು ಐಟಮ್ ಇದ್ದೇ ಇರುತ್ತಲ್ಲ, ಅದನ್ನು ಅಲ್ಲಿ ಇಲ್ಲಿ ಇಟ್ಟಿರ್ತೀವಿ, ಅದನ್ನೆಲ್ಲ ಕ್ಲೀನಾಗಿ ಇಟ್ಕೊಂಬಿಡಿ. ಇನ್ನು ಬೆಳಗ್ಗೆ ಎದ್ದರೆ ನಿಮ್ಗೆ ಏನು ಅನ್ನಿಸ್ಬೇಕು ಅಂದರೆ, ಏನೂ ಇಲ್ಲ ಕೆಲಸ, ಕಸ ಗುಡಿಸಿ ಮನೆ ಒರೆಸೋದು ಅಷ್ಟೇ ಅಂತ ಅನ್ನಿಸ್ಬೇಕಷ್ಟೇ. ಸಂಜೆ ಹೊತ್ತು ಅಂದರೆ ನೈಟ್ ಊಟ ಆಗಿದ ನಂತರ ಈ 1-2 ಕೆಲಸ ಮುಗಿಸ್ಕೊಳ್ಳಿ. ಇನ್ನು ಬಟ್ಟೆ ಎಲ್ಲ ಮಡಚಬೇಕು ಅಂದರೆ ಅದನ್ನು ಒಂದು 4ರಿಂದ 5 ಗಂಟೆ ಒಳಗೆ ಮಡಚ್ಕೊಳ್ಳಿ, ಅಂದರೆ ಸಂಜೆ ಹೊತ್ತು. ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋರು ಇನ್ನು ಊಟ ಆದಮೇಲೆ ಅಡುಗೆ ಮನೆ ಕ್ಲೀನಿಂಗ್ ಆಗಿದ ತಕ್ಷಣ ಮುಗಿಸ್ಕೊಳ್ಳಿ. ಆಗ ನಿಮಗೆ ಟಿ ವಿ ನೋಡ್ಕೊಂಡಾಗಲಿ ಏನಾನ ಒಂದು ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಬಟ್ಟೆ ಮಡ್ಚ್ಕೊಂಡ್ರೆ ನಿಮಗೆ ಗೊತ್ತಾಗಲ್ಲ ಅನ್ನೋದು ಅಷ್ಟೇ. ಹಾಗೆಯೇ ಇನ್ನು ಕೆಲವೊಂದು ಏನು ಹೇಳ್ತಾ ಇದ್ದೀರಾ, ಬೆಳಗ್ಗೆ ಬೇಗ ಎದ್ದೊಳಕ್ಕಾಗಲ್ಲ, ಬೇಗ ಎದ್ದರೂ ಕೆಲಸ ಮಾಡಲಿಕ್ಕಾಗಲ್ಲ ಅಂತ. ಬೇಗ ಅಂದರೆ ಏನು 5 ಗಂಟೆಗೆ ಎದ್ದೊಳೋದೇ ಬೇಕಾಗಿಲ್ಲ, 6 ಗಂಟೆಗೆ ಎದ್ರೂ ಇನ್ನು ಹಿಂದಿನ ದಿನವೇ ಎಲ್ಲ ಕ್ಲೀನಿಂಗ್ ಆಗಿರೋ ಕಾರಣಕ್ಕೆ ಇನ್ನು ಹಿಂದಿನ ದಿನವೇ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡಿರ್ತೀರ, ಏನೇನು ಬೇಕೋ ನಾಳೆ ತಿಂಡಿಗೆಲ್ಲ ಅಂದ್ಬಿಟ್ಟು. ಇನ್ನು ತಿಂಡಿ ಈಸಿಯಾಗಿ ಇಟ್ಕೊಳ್ಳಿ ಆದಷ್ಟು, ಯಾಕಂದರೆ ನಾಳೆ ಕೆಲಸ ಜಾಸ್ತಿ ಇದೆ. ಅಂದರೆ ಈಗ ನನಗೇನಂದರೆ ಸೋಮವಾರ ಕೆಲಸ ಜಾಸ್ತಿ ಇದೆ ಅನ್ನೋ ಟೈಮಲ್ಲಿ ನಾನು ಸೋಮವಾರ ತಿಂಡಿನ ತುಂಬ ಕಮ್ಮಿ
ಟೈಮಲ್ಲಿ ಮಾಡೋವಂಥ ತಿಂಡಿನ ಇಟ್ಕೊಳ್ತೀನಿ. ಏನಪ್ಪ ಅಂದರೆ ದೋಸೆ, ಚಿತ್ರಾನ್ನ, ಪುಳಿಯೋಗರೆ ಈ ಥರದ್ದೆಲ್ಲ ಇಟ್ಕೊಳ್ತೀನಿ ಅಷ್ಟೇ. ಆವಾಗ ಬೇಗ ತಿಂಡಿ ಆಗುತ್ತೆ, ಇನ್ನು ಕೆಲಸನೂ ಬೇಗನೆ ಮುಗಿಸ್ಕೊಳ್ಬೋದಾಗುತ್ತೆ. ಇನ್ನು ಪೂಜೆ ಎಲ್ಲ ಬೆಳಗ್ಗೆನೇ ಮಾಡಲಿಕ್ಕಾಗಲ್ಲ ಅಂತ ತುಂಬ ಜನ ಅಂತೀರ. ಏನಿಲ್ಲ, ನೀವು 6 ಗಂಟೆಗೆ ಎದ್ದು ಗುಡಿಸಿ ಒರೆಸಿ ಎಲ್ಲ ಮುಗಿಯೋಷ್ಟರಲ್ಲಿ 7 ಗಂಟೆ ಆಗುತ್ತೆ. ಆನಂತರ ಅರ್ಧ ಗಂಟೆ ಅಷ್ಟೇ ಪೂಜೆಗೆ, ಇನ್ನೇನಿಲ್ಲ. ಕ್ಲೀನಿಂಗ್ ಎಲ್ಲ ಹಿಂದಿನ ದಿನವೇ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆದಷ್ಟು ಒಂದು ಸ್ವಲ್ಪ ಕೆಲಸ ಹಿಂದಿನ ದಿನ ಮುಗಿಸ್ಕೊಂಡ್ರೆ ಇನ್ನು ಮಿಕ್ಕಿದ ಕೆಲಸ ಬೇಗನೆ ಆಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಆಗಲ್ಲ ಅಂದ್ಕೊಂಡಿದ್ರೆ ಏನೂ ಆಗಲ್ಲ. ಒಂದ್ಸಲಿ ಟ್ರೈ ಮಾಡಿ. ಹಿಂದಿನ ದಿನ ಆಲ್ಮೋಸ್ಟ್ ಒಂದು 50% ಕೆಲಸ ಮುಗಿಸ್ಕೊಂಡು, ಅಡುಗೆ ಮನೆ ಕ್ಲೀನ್ ಆದ್ರೇ 50% ಕೆಲಸ ಮುಗ್ದೋಗುತ್ತೆ. ಇನ್ನು ಹಾಲಲ್ಲಾಗಲಿ, ಸೋಫಾ ಒದ್ರೋದು, ಇನ್ನು ಎಲ್ಲ ರೂಮ್ಗಳಲ್ಲಿ ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಇಡಬೇಕೋ ಅದನ್ನು ಇಟ್ಬಿಟ್ಟು ಮಲ್ಕೊಳ್ಳಿ ಅಷ್ಟೇ. ಬೆಳಗ್ಗೆ ಎದ್ದು ನೀರು ಕಾಯೋ ಅಷ್ಟರಲ್ಲಿ ಸ್ನಾನಕ್ಕೆ ನೀವು ಕಸ ಗುಡಿಸಿ, ಮನೆ ಒರೆಸಿ, ಬಾಗಿಲು ತೊಳೆದು ರಂಗೋಲಿ ಹಾಕ್ಕೊಳ್ಬೋದು. ಇದನ್ನು ಏನಿಲ್ಲ ಅಂದರೂ 1 ಅವರ್ಗೆ ಮುಗ್ದೋಗುತ್ತೆ ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮನೆ ಕೆಲಸ. ಏನು ದೊಡ್ಡದು ರಿಸ್ಕ್ ಅನಿಸೋದೇ ಇಲ್ಲ. ಯಾಕಂದರೆ ಹೆಣ್ಮಕ್ಳು ಎಂತೆಂಥ ಕೆಲಸನೇ ಮಾಡ್ತಾರೆ. ಇನ್ನು ಮನೆ ಕೆಲಸ ಎಲ್ಲ ಟೈಮ್ ಸಾಲಲ್ಲ ಅಂತ ಕೂತ್ಕೊಂಡ್ರೆ ಆಗಲ್ಲ. ನಮಗೆ ಮೈಂಡ್ ಚೆನ್ನಾಗಿರಬೇಕು. ನಮಗೆ ಒಂದು ಏನೇ ಮಾಡ್ತಾಯಿದ್ರು ಒಂದು ಖುಷಿಯಿಂದ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡ್ರೆ ಸಾಕು. ತುಂಬ ಈಸಿಯಾಗಿ, ತುಂಬ ಕ್ಲೀನಾಗಿ, ತುಂಬ ಮನಸ್ಸಿಗೆ ತೃಪ್ತಿ ಆಗಂಗೆ ಕೆಲಸ ಆಗೇ ಆಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಇದು ಮಾಡ್ತೀನಿ ಅಂದ್ಬಿಟ್ಟು. ಮತ್ತು ಎಲ್ಲನೂ ಅಷ್ಟೇ, ಪ್ರತಿಯೊಂದು ಕೆಲಸನೂ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಳ್ಳಿ. ಈಗ ಪಾತ್ರೆ ತೊಳಿಬೇಕು, 15ರಿಂದ 20 ನಿಮಿಷ. ನಾನು ಯಾವ ಥರ ಮಾಡ್ತೀನಿ ಅಂದರೆ, ಒಂದು 4 ಇಲ್ಲ 3 ಹಾಡು ಹಾಕ್ಕೊಳ್ತೀನಿ. 3 ಹಾಡು ಮುಗಿಯೋಷ್ಟರಲ್ಲಿ ನಾನು ಅಷ್ಟು, ಅಂದರೆ ಜಾಸ್ತಿ ಪಾತ್ರೆ ಇದ್ದರೆ ಅಷ್ಟೂ ಮುಗಿಸ್ಕೊಂಬಿಡ್ಬೇಕು. 3 ಹಾಡು ಕೇಳುವಷ್ಟರಲ್ಲಿ ಅಡುಗೆ ಮನೆ ಪಾತ್ರೆ ಎಲ್ಲ ತೊಳ್ಕೊಂಬಿಡ್ತೀನಿ. ಇನ್ನು 1 ಹಾಡು ಕೇಳುವಷ್ಟರಲ್ಲಿ ಸ್ಟವ್ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೇ ಒಂದು 5 ನಿಮಿಷ ನಿಮಗೆ ಹಾಗೇ ಕೆಲಸ ಮಾಡೋದಕ್ಕೆ ಬೇಜಾರಾಗುತ್ತೆ ಅಂದರೆ ಒಂದು ಹಾಡು ಹಾಕ್ಕೊಳ್ಳೋದು, ಒಂದು ಸ್ಟೋರಿ ಹಾಕ್ಕೊಳ್ಳೋದು, ಆ ಥರ ಏನಾನ ಇಟ್ಕೊಂಡು ಬೇಗನೆ ಕೆಲಸ ಮುಗಿಸ್ಕೊಳ್ಬೋದು. ಇಲ್ಲ ಕೆಲವ್ರಿಗೆ ಏನೂ ಇಷ್ಟ ಆಗಲ್ಲ, ಹಾಗೆ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಕೊಳ್ಬೋದಾಗತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಮೈಂಡ್ ಸೆಟ್ ಇರುತ್ತೆ. ಎಲ್ಲರೂ ಒಂದೇ ಥರ ಇರಿ ಅಂತ ನಾನು ಹೇಳೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ನನಗೆ ಯಾವ ಥರ ಅಂದರೆ, ಹಾಡ್ಗಿನ್ನ ಸ್ಟೋರಿ ಕೇಳೋಕೆ ಆಸೆ. ಮತ್ತು ಟೈಮಿಂಗ್ಸ್ ಪ್ರಕಾರ ಮಾಡಬೇಕು ಅಂದರೆ ನಾನು ಹಾಡು ಹಾಕ್ಕೊಳ್ತೀನಿ. 1 ಹಾಡು 2 ಹಾಡು ಅಂದರೆ, ಒಂದು ಹಾಡು ಏನಿಲ್ಲ ಅಂದರೂ 4 ನಿಮಿಷ ಇದ್ದೇ ಇರುತ್ತೆ. ಆ ರೀತಿ 1 ಹಾಡು ಅಥವಾ 2 ಹಾಡು ಇಲ್ಲ 4 ಹಾಡು ಮುಗಿಯೋಷ್ಟರಲ್ಲಿ ಒಂದೊಂದು ಕೆಲಸ ಕಂಪ್ಲೀಟ್ ಮಾಡ್ಕೊಳ್ತಾ ಇರ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನನಗೆ ಕೆಲಸ ತುಂಬ ಬೇಗನೆ ಆಗುತ್ತೆ. ಹಾಗೆ ತುಂಬ ಈಸಿ ಅನಿಸುತ್ತೆ. ಮತ್ತು ಕ್ಲೀನಾಗೂ ಮಾಡ್ಕೊಳ್ತೀನಿ. ಆ ಥರ ಆಗುತ್ತೆ. ಪ್ರತಿ ಸಲಿನೂ ಅಷ್ಟೇ ನಾನು ಈ ಥರ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ಇನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ತುಂಬ ಟೈಮ್ ಸಾಲ್ತಾಯಿಲ್ಲ. ಏನು ಸ್ನ್ಯಾಕ್ಸ್ ಮಾಡಿಕೊಟ್ರು ಮಕ್ಕಳು ತಿನ್ನಲ್ಲ. ಇದೆಲ್ಲ ನಾರ್ಮಲಾಗಿ ಕೆಲವೊಂದು ಮನೆಯಲ್ಲಿ ನಡೆಯುವಂತಹ ಕಂಪ್ಲೇಂಟ್. ಇನ್ನು ಮಕ್ಕಳು ಸರಿಯಾಗಿ ಊಟ ಮಾಡ್ತಾಯಿಲ್ಲ ಅದೆಲ್ಲ. ಅದು ನಮ್ಮ ಮನೇಲೂ ಅಷ್ಟೇ. ಕೆಲವು ಸಲ ಊಟನೇ ಮಾಡಲ್ಲ. ಏನೂ ಮಾಡಲಿಕ್ಕಾಗಲ್ಲ ಮಕ್ಕಳ ವಿಷಯದಲ್ಲಿ. ಬೆಳೀತಾ ಅವರೇ ಊಟ ಮಾಡ್ಕೊಳ್ತಾರೆ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ, ಅವ್ರಿಗೆ ಏನು ಇಷ್ಟನೋ ಆ ಥರ ರೆಸಿಪಿಗಳ್ನ ಆದಷ್ಟು ಮಾಡಿಕೊಡೋಕ್ಕೆ ಟ್ರೈ ಮಾಡಿ ಅಷ್ಟೇ. ಒಂದು ಸ್ವಲ್ಪ ಲೇಟ್ ಆದರೆ ಅಂದರೆ, ಅವ್ರು ಕೇಳೋ ರೆಸಿಪಿಗಳೇನೋ ಸ್ವಲ್ಪ ಲೇಟ್ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಬೇಗ ಎದ್ಬಿಟ್ಟು ಅವ್ರಿಗೇನು ಬೇಕೋ ಅದನ್ನು ಮಾಡಿದ್ರೆ ಆಯಿತು. ಏನಿಲ್ಲ, ನಾವು ಎಂಥ ಅಡುಗೆ ಮಾಡ್ತೀವಿ ಅಂದರೂ ಮಿನಿಮಮ್ 1 ಅವರ್ ಇಟ್ಕೊಂಡ್ರೂ ಅಡುಗೆ ಕೆಲಸ ಮುಗ್ದೇ ಹೋಗ್ಬಿಡುತ್ತೆ ಅಷ್ಟೇ. ಇನ್ನು ಅಡುಗೆ ವಿಷಯಕ್ಕೆ ಇಷ್ಟೇ. ಅಡುಗೆದೇನಿಲ್ಲ, ನನಗೆ ಜಾಸ್ತಿ ಒಳ್ಳೊಳ್ಳೆ ರೆಸಿಪಿಗಿನ್ನ ಅವ್ರಿಗೆ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡಿಕೊಡ್ತೀನಲ್ಲ, ಅದಕ್ಕೋಸ್ಕರ ನನಗೆ ಅದರ ಟೆನ್ಷನ್ ಏನಿಲ್ಲ ಅನ್ಸ್ಕೊಳ್ತೀನಿ. ಈಗ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ದೇವ್ರ ಮನೆ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನು ಬುದ್ಧ ಹತ್ರ ಸ್ವಲ್ಪ ದಿನದಿಂದ ಈ ಬುದ್ಧ ಹತ್ರ ಹೂವು ಏನೂ ಇಡ್ತಾ ಇರಲಿಲ್ಲ. ಇವತ್ತು ಇಡೋಣ, ನಿಧಾನಕ್ಕೆ ಪೂಜೆ ಮಾಡ್ತಾ ಇದ್ದೀನಲ್ಲ, ನಿಧಾನಕ್ಕೆ ಇಡೋಣ ಅಂತ ಅಂದ್ಕೊಂಡು ಹೂವನ್ನು ಇಟ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಮನೆ ಮುಂದೆ ಇರೋದ್ರಿಂದ ಒಂಥರ ಮೈಂಡ್ ಪೀಸ್ಫುಲ್ ಆಗಿರುತ್ತೆ. ಹೊರಗಡೆಯಿಂದ ಏನಾನ ಟೆನ್ಷನಿಂದ ಬರೋರಾಗಲಿ, ಏನಾನ ಒಂಥರ ಸ್ವಲ್ಪ ಬೇಜಾರಿರೋ ಥರ ಏನಾನ ಆಯಿತು ಅಂದರೆ ಈ ಥರ ಕೆಲವೊಂದು ವಸ್ತುನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಪ್ರತಿದಿನ ಒಂದೊಂದು ರಂಗೋಲಿ ಹಾಕ್ಕೊಳ್ಳೋದ್ರಿಂದನೂ ಅಷ್ಟೇ ನಮಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಅಂದರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಮೈಂಡಲ್ಲಿ, ಮನಸ್ಸಲ್ಲಿ ಎಲ್ಲನೂ ಅಂತ ಅಂದ್ಕೊಳ್ತೀನಿ. ನಾನು ಅಂದ್ಕೊಳ್ತೀನಿ ಅಷ್ಟೇ. ಕೆಲವ್ರಿಗೇನು ಅಂತ ನನಗೆ ಗೊತ್ತಿಲ್ಲ. ಬಟ್ ಹಾಕ್ಕೊಂಡು ನೋಡಿ, ಪ್ರತಿದಿನ ಒಂದು ರಂಗೋಲಿ ಹಾಕಿ, ಪ್ರತಿದಿನ ಒಂದ್ಸಲಿ ದಿನಕ್ಕೆ 1 ಸಲ ದೀಪ ಹಚ್ಚಿ, ಕಡ್ಡಿ ಹಚ್ಚಿ, ಎಷ್ಟು ಮನಸ್ಸಿಗೆ ಮನೆಗೆ
ಒಂಥರ ನೆಮ್ಮದಿ ಅನಿಸುತ್ತೆ ಗೊತ್ತಾ. ಹಾಗೆಯೇ ಪ್ರತಿದಿನವೂ ಅಷ್ಟೇ ಮನೆ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಯಾವ ವಸ್ತು ಎಲ್ಲಿಡಬೇಕು ಆ ವಸ್ತುನ ಅಲ್ಲೇ ಇಟ್ಟು ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳಿ. ನಿಮಗೆ ಆವಾಗ ನಿಮ್ಮ ಮನೆ ನೋಡೋಕ್ಕೆ ನಿಮಗೆ ಖುಷಿಯಾಗುತ್ತೆ. ಬೇರೆಯವ್ರು ಹೊಗಳೋದು ಬೇಡ, ನಮ್ಮ ಮನೇನ ನಾವೇ ಹೊಗಳ್ಕೊಂಡ್ರೆ ಆಯಿತು. ಒಂಥರ ನಮಗೆ ಅದೇನೋ ಹೇಳ್ತಾರಲ್ಲ, ಒಂಥರ ಸಮಾಧಾನ ಅನ್ನೋ ಥರ ಆಗೋಗ್ಬಿಡುತ್ತೆ. ಓಕೆ, ಇವಾಗ ನಮ್ಮ ಮನೆ ಹತ್ರ ಅದೇನೋ ಅಂತ ಗೊತ್ತಿಲ್ಲ, ಎಷ್ಟು ಸಲ ತುಳಸಿ ಗಿಡ ನಿಮಗೆ ತೋರಿಸಿದ್ದೀನಿ, ಹಾಕ್ತಾನೆ ಇರ್ತೀನಿ, ಹೇಳ್ತಾನೆ ಇರ್ತೀನಿ ಅಂತ. ಏನಕ್ಕೆ ಅಂದರೆ ನಾನು ಇಷ್ಟು ದಿನ ಏನೋ ಪ್ರಾಬ್ಲಮ್ ಆಗಿದೆ ನನಗೆ ಗಿಡದ್ದು ಅಂತ ಅಂದ್ಕೊಳ್ತಾ ಇದ್ದೆ. ಯಾವ ಗಿಡನೂ ಹಾಳಾಗ್ತಾಯಿಲ್ಲ, ತುಳಸಿ ಗಿಡನೇ ಹಾಳಾಗ್ತಾ ಇದೆಯಲ್ಲ ಅಂದ್ಕೊಂಡ್ರೆ ನನಗೆ ಆಮೇಲೆ ಗೊತ್ತಾಯಿತು, ನೈಟ್ ಹೊತ್ತು ಇಲಿ ಅಥವಾ ಹೆಗ್ಣ ಏನೋ ಬಂದುಬಿಟ್ಟು ಕಚ್ಬಿಟ್ಟು ಹೊಟ್ಟೋಗುತ್ತೆ. 2 ಪೀಸ್ ಮಾಡಿಟ್ಟಿರುತ್ತೆ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ, ಏನಾಗ್ತಾಯಿದೆ ಗಿಡ, ಯಾಕೆ ಹಿಂಗೆ ಕಟ್ಟಾಗ್ತಾಯಿದೆ ಅಂತ ಅಂದ್ಕೊಳ್ಳೋದು. ಸರಿ ಏನೋ ಅಂದ್ಬಿಟ್ಟು ಬಿಟ್ಬಿಡ್ತಾ ಇದ್ದೆ. ಬಟ್ ಒಂದು ನೈಟಲ್ಲಿ ಸುಮ್ಮನೆ ಹಿಂಗೆ ಎದ್ದು ಬಂದೆ ನೀರು ಕುಡಿಯೋಣ ಅಂದ್ಬಿಟ್ಟು. ಅವತ್ತು ನೀರು ಇಟ್ಕೊಂಡು ಇರಲಿಲ್ಲ ನಾನು. ಸರಿ ಏನೋ ಸೌಂಡ್ ಆಗ್ತಾಯಿದೆಯಲ್ಲ ಈಚೆ ಅಂದ್ಬಿಟ್ಟು ಹಾಗೆ ಕಿಟಕಿಯಿಂದನೇ ನೋಡಿದ್ರೆ ಎಷ್ಟು ದೊಡ್ಡ ಇಲಿನೋ ಹೆಗ್ಣನೋ ಅದು ಅನಿಸುತ್ತೆ. ಎಷ್ಟು ಕ್ಲೀನಾಗಿ ಎಲ್ಲ ಓಡಾಡ್ತಾ ಇದೆ ಮನೆ ಬಾಗಿಲಲ್ಲಿ. ಆವಾಗ ಅಂದ್ಕೊಂಡೆ, ಓ ಇದು ಇದರದ್ದೇ ಕೆಲಸ ಅಂದ್ಬಿಟ್ಟು. ಸರಿ, ನನಗೆ ಇದಕ್ಕೆ ಏನು ಮಾಡಬೇಕು ಅಂತ ಇನ್ನೂ ಸೊಲ್ಯೂಷನ್ ಗೊತ್ತಿಲ್ಲ. ನಿಮ್ಗೆ ಯಾರಿಗಾನ ಈ ಹೆಗ್ಣ ಅಥವಾ ಇಲಿ ಬರದೇ ಇರೋ ಥರ, ನನ್ನ ಗಿಡನ ಮುಟ್ಟದೇ ಇರೋ ಥರ ಯಾವುದನ್ನ ಒಂದು ಸೊಲ್ಯೂಷನ್ ಇದ್ದರೆ ನನಗೆ ಹೇಳಿ. ಇನ್ನು ಇಲಿ ಬೋನೆಲ್ಲ ಇಡಿ ಅಂತ ಹೇಳ್ಬೇಡಿ, ಯಾಕಂದರೆ ಅದೆಲ್ಲ ಇಟ್ಬಿಟ್ಟಿದ್ದೀನಿ. ಇಲಿ ಈಗಂತೂ ಬುದ್ಧಿವಂತರಾಗೋಗ್ಬಿಟ್ಟಿದೆ ಎಲ್ಲ ಇಲಿಗಳು. ಇಲಿ ಬೋನ್ನ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಓಡಾಡ್ತಾ ಇದೆ. ನಾನೊಂದು 4-5 ಸಲ ಇಲಿ ಬೋನ್ನಲ್ಲಿ ಬೋಂಡ ಅಥವಾ ಅದೇನೇನೋ ಇಡ್ತಾರಲ್ಲ ತರಕಾರಿ ಅದೆಲ್ಲ ಇಟ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಇಲಿ ಬೋನ್ ಒಳಗಡೆ ಬರಲಿಲ್ಲ, ಬೇರೆ ಕಡೆ ಎಲ್ಲ ಕಡೆ ಓಡಾಡ್ತಾ ಇದೆ. ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಗಿಡ ನನ್ನ ಫ್ರೆಂಡ್ ಕಳಿಸಿದ್ರು. ನನ್ನ ಫ್ರೆಂಡ್ ಬಂದಿದ್ದರು ಮಧ್ಯಾಹ್ನ ಹಂಗೆ ಮಾತಾಡ್ತಾ ಇರೋವಾಗ. ನಾನು ಗಿಡ ನೋಡಿದ್ರು, ಯಾವಾಗಲೂ ಗಿಡ ಚೆನ್ನಾಗಿತ್ತಲ್ಲ ಯಾಕೆ ಕಟ್ಟಾಗ್ತಾ ಇದೆ ಅನ್ನೋವಾಗ ಕಟ್ಟಾಗ್ತಾ ಇದೆ ಅಂತ ಹೇಳಿದೆ. ಆವಾಗ ಸರಿ ಆಯಿತು, ಮನೆ ಹತ್ರ ತುಳಸಿ ಗಿಡ ಇದೆ ಕಳಿಸ್ತೀನಿ ಅಂದ್ಬಿಟ್ಟು ಆಮೇಲೆ ಕಳಿಸ್ಕೊಟ್ರು. ಸರಿ, ಅದನ್ನು ಕಳಿಸಿದ ನಂತರ ಗಿಡ ಎಲ್ಲ ಹಾಕಿ ಆನಂತರ ಪೂಜೆ ಮುಗಿಸ್ಕೊಂಡಿದ್ದಾಯಿತು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಮಾಡಿ. ಆವಾಗಲೂ ಅಷ್ಟೇ, ನಿಮ್ಗೆ ಯಾವುದೇ ಥರ ಡೌಟ್ಗಳಿದ್ರೂ ಕಮೆಂಟ್ ಮಾಡಿ. ನಿಮ್ಗೆ ಯಾವುದೇ ಥರ ವಿಷಯದ ಬಗ್ಗೆ ತಿಳಿಸ್ಬೇಕು ಅಂದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಯಾವಾಗಲೂ ನಗ್ನಗ್ತಾ ಇರ್ರಿ, ಖುಷಿಯಾಗಿರ್ರಿ, ಮನೆ ಕ್ಲೀನಾಗಿ ಇಟ್ಕೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಇನ್ನೊಂದು ಹೊಸ ವ್ಲಾಗಲ್ಲಿ ಹೊಸ ಥರ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.